ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಕರ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ದೈಹಿಕ ಶಿಕ್ಷಣ, ಮಾನಸಿಕ ಮತ್ತು ಸಾಮಾಜಿಕ ಸ್ವಾಸ್ಥ್ಯ ಒಳಗೊಂಡಿರುವಂತಹ ಮೌಲ್ಯ ಶಿಕ್ಷಣ ಇವಾಗ ನಾವು 1ನೇ ಕ್ಲಾಸಿಂದ 10ನೇ ಕ್ಲಾಸ್ ಗಂಟ ಏನು ಮಾಡಿದ್ದಾರೆ, ದೈಹಿಕ ಶಿಕ್ಷಣದ ಬದಲಿಗೆ ಮೌಲ್ಯ ಶಿಕ್ಷಣ ಅಂತೇಳಿ ಪಠ್ಯಪುಸ್ತಕ ಏನು ಹೊರಬಿದ್ದಿದೆಯಲ್ಲ, ಆ ಒಂದು ಆಧಾರವಾಗಿಟ್ಕೊಂಡು ನಾವೇನು ಮಾಡೋಣ ಅಂದರೆ ಮೌಲ್ಯ ಶಿಕ್ಷಣನೂ ಕೂಡ ಒಂದು ಸರಿ ನೋಡ್ಕೊಳ್ಳೋಣ. ಏಕೆಂದರೆ ಅದರಲ್ಲಿ ಕ್ವಶನ್ ಬರ್ಬೋದು. ಹಾಗಾಗಿ ನಾನು ಈ ಮೌಲ್ಯ ಶಿಕ್ಷಣ ಏನು ಮಾಡ್ತಿದ್ದೀನಿ ಅಂದರೆ 10th ಅಂದರೆ ರಿವರ್ಸ್ ಆಗಿ ಬರ್ತೀನಿ. ಅಂದರೆ 10th 9th 8th 7th ಈ ರೀತಿ ಏನು ಮಾಡೋಣ, ಏರಿಕೆಯಿಂದ ಇಳಿಕೆ ಕ್ರಮದವರೆಗೂ ಬರೋಣ. ಏಕೆಂದರೆ ಇದು ಸ್ವಲ್ಪ ಅಷ್ಟೊಂದು ಟಫ್ ಆದಂಥ ಮಾಹಿತಿಯನ್ನಿರಲ್ಲ ಅದು. ಹಾಗಾಗಿ ನಾನು ಫಸ್ಟಿಂದ ಹೇಳೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನಾನು ಮಾಡೋಣ, ಫಸ್ಟ್ 10, 9, 8 ಈ ರೀತಿ ನೋಡ್ಕೊತಾ ಹೋಗೋಣ. ಯಾಕೆಂದರೆ 1ನೇ ತರಗತಿಗೆ 2ನೇ ತರಗತಿಗೆ ಅಲ್ಲೆಲ್ಲ ಏನಿದ್ದಾವೆ ನಾರ್ಮಲ್ ಅಂತಂದ್ರೆ ಮೌಲ್ಯ ಶಿಕ್ಷಣ ಅಂದರೆ ಹೇಗೆ ಇನ್ನೊಬ್ಬರ ಜೊತೆ ಹೇಗಿರಬೇಕು, ಹೇಗೆ ಹೊಂದಾಣಿಕೆ ಮಾಡ್ಕೋಬೇಕು, ಯಾವ್ಯಾವ ಮೌಲ್ಯಗಳಿರಬೇಕು, ಈ ರೀತಿ ಎಲ್ಲ ಇದ್ದಾವೆ. ಹಾಗಾಗಿ ನಮ್ಮ ಎಕ್ಸಾಮ್ ದೃಷ್ಟಿಯಿಂದ ಏನು ಮಾಡೋಣ, ನಾವು ಫಸ್ಟ್ 10ನೇ ಕ್ಲಾಸಿಂದ 1ನೇ ಕ್ಲಾಸ್ ಗಂಟ ಬರೋಣ. ಇದರಲ್ಲಿ ಯಾವುದು ಈಜಿ ಇರ್ತದೆ ಅಲ್ಲಿ ಏನು ಮಾಡ್ತೀನಿ, ಸ್ಕಿಪ್ ಮಾಡ್ತಾ ಹೋಗ್ತೀನಿ. ಯಾಕೆಂದರೆ ಎಲ್ಲ ಹೇಳ್ಕೊತಾ ಕೂತ್ಕೊಂಡ್ರೆ ನಮಗೂ ಟೈಮ್ ಸರಿ ಹೋಗೋದಿಲ್ಲ. ಹಾಗಾಗಿ ಯಾವುದು ನಮಗೆ ಇಂಪಾರ್ಟೆಂಟ್ ಅನ್ನಿಸ್ತದೋ ಅಲ್ಲಿ ಮಾತ್ರ ನಾನು ಹೇಳ್ಕೊತಾ ಹೋಗ್ತೀನಿ. ಇವತ್ತಿನಿಂದ ಏನು ಮಾಡ್ತೀನಿ, ಮೌಲ್ಯ ಶಿಕ್ಷಣ ಒಂದೊಂದು ಕ್ಲಾಸ್ ಮಾಡ್ತಾ ಹೋಗ್ತೀನಿ. ಇದು 10ನೇ ತರಗತಿಯ ಒಂದು ಪಠ್ಯಪುಸ್ತಕ ಆಗಿರ್ತೈತೆ. ನೋಡ್ರಿ, ಪರಿಬಿಡಿ ಕೊಟ್ಟಿದ್ದಾರೆ, ಇಂಡೆಕ್ಸ್ ಎಲ್ಲ ಒಂದು ಬುಕ್ಸ್ಗಳಿಗೆ ಏನಿದ್ದಾವೆ ಬೈಲಿಂಗ್ವಲಲ್ಲಿದ್ದಾವೆ. ಇದೂ ಕೂಡ ಬೈಲಿಂಗ್ವಲಲ್ಲಿದೆ ನೋಡಿರಿ. ಇಂಡೆಕ್ಸ್ ಅಂತೇಳಿ ಕರಿತೀವಿ, ಪರಿಬಿಡಿ. ಇಲ್ಲಿ ಮೂಲ ಮೌಲ್ಯಗಳು, ಉಪಮೌಲ್ಯಗಳು, ಗೌರವ, ತರಗತಿ ಒಪ್ಪಂದಗಳು, ಪ್ರಾಮಾಣಿಕತೆ ಮತ್ತು ನಿಷ್ಠೆ, ಭಾವನಾತ್ಮಕ ಮತ್ತು ಸ್ಥಿತಿಸ್ಥಾಪಕತ್ವ, ಅನುಭೂತಿ, ವೈವಿಧ್ಯತೆ, ಸಮತೆ ಮತ್ತು ಒಳಗೊಳ್ಳುವಿಕೆ, ಆಮೇಲೆ ಜೆಂಡರ್ ಸಮಾನತೆ. 7th ಲೆಸನ್ನು ವೈಜ್ಞಾನಿಕ ಮನೋಭಾವ ಮತ್ತು ಸೃಜನಾತ್ಮಕತೆ. ಅದರಲ್ಲಿ ಯಾವ್ಯಾವ ಬರ್ತಂತ ಈ ಸೈಡ್ ಸಬ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಸಬ್ ಪಾಯಿಂಟ್ಸ್ ಇರಲ್ಲ. ಇವಾಗ 8ನೇ ಲೆಸನ್ನು ಯಾವುದಂದರೆ ಸುಸ್ಥಿರ ಜೀವನ ಪದ್ಧತಿ ಮತ್ತು ಪರಿಸರ ಜಾಗೃತಿ. 9ನೇದು ನಾಗರಿಕ ಜವಾಬ್ದಾರಿ. 10ನೇದು ಸೇಫ್ಟಿ, ಸುರಕ್ಷತೆ. ಇಷ್ಟೇನಿದ್ದಾವೆ ಲೆಸನ್ಗಳು ನಾವು 1ನೇ ಅಂದರೆ 10ನೇ ಕ್ಲಾಸಲ್ಲಿ ಇದ್ದಾವೆ. ಈಗೇನು ಮಾಡೋಣ, ನಾವು ಒಂದೊಂದಾಗಿ ತಿಳ್ಕೊತಾ ಹೋಗೋಣ. ಇವೆಲ್ಲ ಸಬ್ ಪಾಯಿಂಟ್ಸ್ಗಳಿವೆಲ್ಲ. ಈ ಮೂಲ ಶಿಕ್ಷಣದಾಗ ಏನೇನು ಉಪಮೌಲ್ಯಗಳು ಬರ್ತವೆ, ಈ ರೀತಿ ಎಲ್ಲ ಒಂದು ಲೆಸನಲ್ಲಿ ಸಬ್ ಮೌಲ್ಯಗಳಿದ್ದಾವೆ. ಇವಾಗ ಫಸ್ಟ್ ಲೆಸನ್ ಅನ್ಕೊಳ್ಳೋಣ. ಅವರ್ ವ್ಯಾಲ್ಯೂ ಸೆಂಟರ್ಡ್ ಕ್ಲಾಸ್ ರೂಮ್. ನೋಡಿರಿ, ನಮ್ಮದು ಒಂದು ಶಿಕ್ಷಣ ಮೌಲ್ಯಯುತ ಆಗಬೇಕಿರ್ಬಂದರೆ ಅಂದರೆ ನಮ್ಮ ಸ್ಕೂಲು ಒಂಥರ ಮೌಲ್ಯಯುತ ಆಗಬೇಕು, ಅದಕ್ಕೆ ಬೆಲೆ ಬರಬೇಕಂದ್ರೆ ನಾವು ಹೇಗೆ ನಮ್ಮ ಕ್ಲಾಸ್ ರೂಮನ್ನು ಇಟ್ಕೊಳ್ಬೇಕು ಅನ್ನೋದಿದು. ಇಲ್ಲಿ ಟೀಚರ್ ಸೆಂಟರ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಹೇಗೆ ಇಟ್ಕೊಳ್ಬೇಕು ಅಂತ ಹೇಳಿದರೆ ನಮಗೇನು ಬೇಡ, ಬೇಕಾಗಿರೋದು ನಾನು ಹೇಳ್ತೀನಿ ಹೋಗ್ತೀನಿ ನೋಡಿರಿ. ಅಲ್ಲೇನು ಮಾಡಬೇಕು, ಇವೆಲ್ಲ ಕೊಟ್ಟಿದ್ದಾರೆ ಏನೇನು ಮಾಡಬೇಕು ಅಂಥೇಳಿ. ಕನ್ನಡದಾಗಿದೆ ನೋಡಿರಿ, ನಮ್ಮ ಮೌಲ್ಯಕ್ಕೆ ಇದೆ ತರಗತಿ ಕೊಠಡಿ. ಇಂಗ್ಲೀಷಲ್ಲಿ ಇದೆ, ಕನ್ನಡದಲ್ಲಿ ಇದೆ. ಇದು ಇಂಗ್ಲೀಷಲ್ಲಿ. ಶಿಕ್ಷಕರು ಏನು ಮಾಡ್ತಾರೆ, ಸೂಚನೆ ಕೊಡ್ತಾರೆ. ಇಷ್ಟಿಷ್ಟೇ ಇದ್ದಾವೆ ಲೆಸನ್ಗಳು. ಶಿಕ್ಷಕರು ಸರಿ ನೋಡ್ಕೊಂಡೇ ಹೋಗೋಣ ಏನಿದೆ ಅಂತೇಳಿ. ಯಾಕೆ ಏನಾದರೂ ಒಂದು ಪಾಯಿಂಟ್ಸ್ ಅದರಲ್ಲಿ ಸಿಗ್ಬೋದಲ್ಲ, ಹಾಗಾಗಿ ನೋಡ್ಕೊಳ್ಳೋಣ. ನೋಡಿರಿ, ಮೊನ್ನೆ ಒಂದು ತರಗತಿ ಫಸ್ಟ್ ಲೆಸನ್ನು ನಮ್ಮ ಮೌಲ್ಯ ಕೇಂದ್ರಿತ ತರಗತಿ ಕೊಠಡಿ. ನಾವು ಶಾಂತವಾಗಿದ್ದಾಗ ಸುಲಭವಾಗಿ ಕಲಿತೀವಿ. ಇದು ಎಲ್ಲರಿಗೂ ತಿಳಿದಂಥ ವಿಷಯ. ನಾವು ಏನಾದರೂ ಶಾಂತವಾಗಿದ್ದೀವಿ, ನಮ್ಮ ಮೈಂಡ್ ಕೂಲ್ ಇತ್ತಂದರೆ ನಾವೇನು ಮಾಡ್ತೀವಿ, ಇಲ್ಲಿ ಹೆಚ್ಚನ್ನು ಕಲಿತೀವಿ. ಕೆಲವೊಮ್ಮೆ ಭಾವನಾತ್ಮಕ ಕಾರಣಗಳಿಂದ ಅಥವಾ ಸ್ನೇಹಿತರು, ಕುಟುಂಬದ ಸದಸ್ಯರ ಜೊತೆಗಿನ ಜಗಳಗಳಿಂದಾಗಿ ಕಲಿಕೆ ಏನಾಗ್ತದೆ, ನಮಗೆ ಕಷ್ಟ ಆಗ್ತದೆ, ಅಲ್ಲಿ ಗಮನ ಹರಿಸಲು ಕಷ್ಟ ಆಗ್ತದೆ. ನಾವು ನಮ್ಮ ಭಾವನೆಗಳನ್ನು ಹಂಚಿಕೊಂಡಾಗ ಶಾಂತವಾಗಿರ್ತೀವಿ. ಏನಾಗ್ತೀವಿ, ನಾವು ಶಾಂತವಾಗಿರ್ತೀವಿ. ಇಲ್ಲ ನಮ್ಮ ಭಾವನೆಗಳು ಒಳಗಡೆ ಇಟ್ಕೊಂಡು ತಲೆಗಿನ ಒಂಥರ ಏನಾಗುತ್ತೆ, ನಮಗೆ ಟೈಟ್ ಆಗುತ್ತೆ. ನಮ್ಮ ಭಾವನೆಗಳನ್ನು ಹೊರ ಹಾಕಿದ್ವಿ ಅಂದರೆ ಏನಾಗ್ತದೆ, ಸ್ವಲ್ಪ ಮನಸ್ಸು ಶಾಂತ ಆಗ್ತದೆ. ಆಗ ಸಮಸ್ಯೆಗಳನ್ನು ಪರಿಹರಿಸಬಹುದು. ಅವಾಗೇನು ಮಾಡ್ಬೋದು, ನಮ್ಮ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಬೋದು. ಇದರಿಂದ ನಾವು ಸ್ನೇಹವನ್ನು ಕೂಡ ಬೆಳೆಸ್ತೀವಿ ಮತ್ತು ಇತರರಿಗೆ ಹತ್ತಿರ ಕೂಡ ಆಗ್ತೀವಿ. ಆದರೆ ನಮಗೆ ಸುರಕ್ಷಿತವೆನಿಸಿದಾಗ ಮಾತ್ರ ನಾವು ಬೇರೆಯವರ ಭಾವನೆಗಳನ್ನು ಹಂಚಿಕೊಳ್ಬೇಕು. ಎಲ್ಲ ಭಾವನೆಗಳು ಹಂಚ್ಕೊಳ್ಳೋದಿಲ್ಲ. ನಮ್ಗೆ ಯಾವುದು ಸುರಕ್ಷವಾಗಿರ್ತೈತೋ, ಯಾವುದನ್ನು ಹಂಚ್ಕೋಬೇಕು ಅದನ್ನು ಹಂಚ್ಕೋಬೇಕು.
ನಮ್ಮ ಭಾವನೆಗಳನ್ನು ಹಂಚಿಕೊಳ್ಳಲು, ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ಕಲಿಯಲು ನಮ್ಮ ತರಗತಿ ಏನಾಗಬೇಕು, ಅವಾಗ ಒಂದು ಸೂಕ್ತವಾದಂಥ ಸುರಕ್ಷಿತ ಸ್ಥಳವನ್ನಾಗಿ ಮಾಡಿಕೊಳ್ಬೇಕು. ಇಲ್ಲಿ ಶಿಕ್ಷಕರು ಏನು ಸೂಚನೆ ಕೊಟ್ಟಿದ್ದಾರೆ ನೋಡಿರಿ ಮಕ್ಕಳಿಗೆ. ತರಗತಿಯು ಪ್ರತಿ ವಿದ್ಯಾರ್ಥಿಗೂ ಸುರಕ್ಷಿತ, ಗೌರವಾನ್ವಿತ ಮತ್ತು ಸಂತೋಷವನ್ನು ಅನುಭವಿಸುವ ಸ್ಥಳವಾಗಿರ್ತೈತೆ. ತರಗತಿ ಏನಾಗಿರ್ತೈತೆ, ಅದು ಒಂದು ಒಳ್ಳೆಯ ತರಗತಿ ಇತ್ತು ಅಂದರೆ ಅದೇನಾಗ್ತೈತೆ, ವಿದ್ಯಾರ್ಥಿಗೂ ಸುರಕ್ಷತೆ ಇರ್ತೈತೆ, ಗೌರವ ತಂದು ಕೊಡ್ತೈತಿ, ಸಂತೋಷವನ್ನು ಕಲಿಸುವಂಥ ಒಂದು ಸ್ಥಳ ಆಗಿರ್ತೈತೆ ಎಂದು ವಿದ್ಯಾರ್ಥಿಗಳಿಗೆ ಅವರು ವಿವರಿಸ್ತಾರೆ. ಪ್ರತಿಯೊಂದು ಗೋಡೆ ಅಥವಾ ಮೂಲೆಯನ್ನು ಒಂದೊಂದಾಗಿ ಪರಿಚಯಿಸ್ತಾರೆ. ಮೂಲೆಗಳ ಗೋಡೆ, ಸಾಮರ್ಥ್ಯಗಳ ಗೋಡೆ ಇತ್ಯಾದಿ ಏನು ಮಾಡ್ತಾರೆ, ಪ್ರತಿಯೊಂದು ಸ್ಕೂಲ್ ಮೂಲೆಗಳನ್ನು ಏನು ಮಾಡ್ತಾರೆ ಅಂದರೆ ಕ್ಲಾಸ್ ರೂಮ್ನ ಮೂಲೆಗಳನ್ನು ಒಂದೊಂದು ಗೋಡೆಯಾಗಿ ಪರಿವರ್ತನೆ ಮಾಡ್ತಾರೆ. ಒಂದು ಮೌಲ್ಯಗಳು ಕಲಿಸುವಂತಹ ಗೋಡೆ, ಇನ್ನೊಂದು ಸಾಮರ್ಥ್ಯಗಳು ಕಲಿಸುವಂತಹ ಗೋಡೆ, ಭಾವನಾತ್ಮಕ ಅಂಶಗಳನ್ನು ಕಲಿಸುವಂಥ ಗೋಡೆ, ಸಾಮಾಜಿಕ ಮೌಲ್ಯಗಳನ್ನು ಕಲಿಸುವಂತಹ ಗೋಡೆ, ಈ ರೀತಿ ಬೇರೆ ಬೇರೆ ಏನು ಮಾಡ್ತಾರೆ ಅವರು ಗೋಡೆಗಳು ಏನು ಮಾಡ್ತಾರೆ, ಅದೊಂದು ಪ್ಲೇಸಿಗೆ ಏನು ಮಾಡ್ತಾರೆ ಪರ್ಟಿಕ್ಯುಲರಾಗಿ ಇಟ್ಟಿರ್ತಾರೆ. ಪ್ರತಿಯೊಂದು ಜಾಗವನ್ನು ಅಲಂಕರಿಸಲು ಮತ್ತು ರಚಿಸಲು ನಿಮಗೆ ಸಹಾಯ ಮಾಡುವಂತೆ ವಿದ್ಯಾರ್ಥಿಗಳನ್ನು ಏನು ಮಾಡ್ತಾರೆ, ಅವ್ರು ಕೇಳ್ಕೊತಾರೆ. ನೀವೇನು ಮಾಡ್ತಾಯಿದ್ದೀರಲ್ಲ ಅದಕ್ಕೆಲ್ಲ ವಿದ್ಯಾರ್ಥಿಗಳು ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಪ್ರತಿ ಜಾಗದಲ್ಲಿ ಏನು ಬರೆಯಬೇಕು ಅಥವಾ ಏನು ಬರೆಯಬಾರದು ನೋಡ್ರಿ, ಪ್ರತಿಯೊಂದು ಜಾಗದಲ್ಲಿ ಏನು ಬರೆಯಬೇಕು ಅಥವಾ ಏನು ಮಾಡಬೇಕಂತ ವಿದ್ಯಾರ್ಥಿಗೆ ಅರ್ಥ ಮಾಡಿಕೊಳ್ಳಲು ಉದಾಹರಣೆಗಳನ್ನು ನೀಡ್ತಾರೆ. ಪ್ರತಿದಿನವೂ ಆ ಜಾಗಗಳನ್ನು ಪ್ರಾಮಾಣಿಕವಾಗಿ ಏನು ಮಾಡಬೇಕು, ಬಳಸಬೇಕು ಅಂತೇಳಿ ವಿದ್ಯಾರ್ಥಿಗೆ ಹೇಳ್ತಾರೆ. ತರಗತಿ ನಿರ್ವಹಿಸುವಾಗ ಗೋಡೆಗಳನ್ನು ಪರಿಶೀಲಿಸಿ ಮತ್ತು ನವೀಕರಿಸಿ. ತರಗತಿಗಳನ್ನು ನಿರ್ವಹಿಸುವಾಗ ಗೋಡೆಗಳನ್ನು ನೀವು ಮಾಡಬೇಕು, ಪರಿಶೀಲಿಸಬೇಕು ಮತ್ತು ನವೀಕರಿಸಬೇಕು. ಎಲ್ಲರಿಗೂ ಕಾಣುವಂತೆ ಸುರಕ್ಷಿತ ಮತ್ತು ಮೌಲ್ಯಯುತ ಭಾವನೆ ಎಂಬ ಏನು ಮಾಡಬೇಕು, ಎಲ್ಲರಿಗೂ ಕಾಣುವಂತೆ ಸುರಕ್ಷಿತ ಮತ್ತು ಮೌಲ್ಯಯುತ ಎಂಬ ಭಾವನೆ ಬರುವಂತೆ ನಿಮ್ಮ ತರಗತಿಯನ್ನು ಏನು ಮಾಡಬೇಕು, ವಿನ್ಯಾಸಗೊಳಿಸಿ ಅಂದರೆ ಆ ರೀತಿ ರಚನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈ ಕೆಳಗಿನ ಸುಲಭ ಮತ್ತು ಸಹಾಯದಿಂದ ಏನು ಮಾಡಬೇಕು, ವಿಚಾರಗಳನ್ನು ಪ್ರಯತ್ನಿಸಿ ಅಂತ ಹೇಳ್ತಾ ಇದ್ದಾರೆ. ಈಗ ಮೌಲ್ಯಗಳ ಗೋಡೆ ನೋಡ್ರಿ ಏನಿದೆ ಅಂಥೇಳಿ. ನಾವು ಇಂದು ದಯೆಯಿಂದಿರಿ ನೋಡಿರಿ, ಇದು ನೀವು ದಯೆಯಿಂದಿರಿ. ಮೌಲ್ಯಗಳ ಗೋಡೆ ಏನು ತಿಳಿಸ್ತದೆ, ಇದು ಏನು ತಿಳಿಸ್ತೈತೆ ಮೌಲ್ಯಗಳ ಗೋಡೆ ಅಂದರೆ ಇದು ನೀವು ದಯೆಯಿಂದಿರಿ, ಸತ್ಯವನ್ನೇ ಹೇಳಿ ಎಂಬಂತಹ ತರಗತಿ ನಿಯಮಗಳನ್ನು ಏನು ಮಾಡ್ತೈತೆ, ಬರೆಯುವ ಚಾಟ್. ಸಮಸ್ಯೆ ಇದ್ದಾಗ ಅದನ್ನು ನೋಡಬೇಕು. ನಾವೇನದು ಸತ್ಯ ಹೇಳ್ತಾ ಇಲ್ಲ, ನಾವೇನು ದಯೆ ತೋರ್ತಾ ಇಲ್ಲ, ಬೇರೆಯವ್ರಿಗೆ ನಾವೇನು ಕರುಣೆ ತೋರಿಸ್ತಾ ಇಲ್ಲ ಅಂದಾಗ ನಾವು ಆ ಗೋಡೆಯನ್ನು ನೋಡಬೇಕು ಅಂತ ಅರ್ಥ ಇದೆ. ಈಗ ಸಾಮರ್ಥ್ಯಗಳ ಗೋಡೆ ಇಲ್ಲಿ ಏನು ಮಾಡಬೇಕು ನೋಡಿ, ನಿಮ್ಮ ಉತ್ತಮ ಗುಣಗಳು, ದಯೆಯ ಕೆಲಸಗಳು ಅಥವಾ ನೀವು ಚೆನ್ನಾಗಿ ಮಾಡಿದಂತಹ ಏನಾದರೂ ಕೆಲಸಗಳು ತೋರಿಸುವಂಥ ಸ್ಥಳ ಇದಾಗಿರ್ತೈತಿ. ಕೃತಜ್ಞತೆ ಗೋಡೆ ಇಲ್ಲಿ ಹೇಳಬೇಕು, ಸ್ನೇಹಿತರು ಮತ್ತು ಶಿಕ್ಷಕರಿಗೆ ನೀವು ಧನ್ಯವಾದಗಳನ್ನು ಬರೆಯುವಂಥ ಒಂದು ಗೋಡೆ ಆಗಿರ್ತೈತಿ. ದಯೆಯೇ ಪೆಟ್ಟಿಗೆ, ಯಾರಾದರೂ ದಯೆಯಿಂದ ಏನಾದರೂ ಹೇಳಿದರೆ ಅದನ್ನು ಬರೆದು ಪೆಟ್ಟಿಗೆಯಲ್ಲಿ ಹಾಕಬೇಕು. ಶಿಕ್ಷಕರು ಅದನ್ನು ಪ್ರತಿ 15 ದಿನಗಳು ತೆರೆದು ತರಗತಿಯಲ್ಲಿ ಏನು ಮಾಡ್ತಾರೆ, ಓದ್ತಾರೆ. ಇದು ಎಲ್ಲರಿಗೂ ದಯೆ ಮತ್ತು ಪ್ರೀತಿಯಿಂದ ಮಾತನಾಡುವುದನ್ನು ಏನು ಮಾಡ್ತೈತೆ, ಅವಾಗ ಪ್ರೋತ್ಸಾಹ ನೀಡ್ತೈತೆ. ಗುರುತಿನ ಮೂಲೆ ಇಲ್ಲಿ ಏನು ಮಾಡಬೇಕು ನೋಡಿರಿ, ಶಿಕ್ಷಕರು ನಿಮ್ಮ ಹೆಸರಿನ ಕಾರ್ಡು ಅಥವಾ ಚಿತ್ರದ ಫೋಟೋವನ್ನು ಇಲ್ಲಿ ಇರಿಸಬೇಕು. ನಿಮ್ಮ ಹೆಸರನ್ನು ಹೇಗೆ ಕರೆಯಬೇಕು ಮತ್ತು ಏನು ಇಷ್ಟಪಡುತ್ತೀರಿ ಎಂಬುದನ್ನು ಇಲ್ಲಿ ಹಂಚಿಕೊಳ್ಬೇಕು. ಈಗ ಭಾವನೆಗಳ ಕಾರ್ಡ್, ಪ್ರತಿದಿನ ಸಂತೋಷ, ದುಃಖ, ದಣಿವು ಈ ರೀತಿಯ ಭಾವನೆಗಳು ಹೇಗೆ ವ್ಯಕ್ತಪಡಿಸುತ್ತೀರಿ ಎಂಬುದನ್ನು ತೋರಿಸಲು ಸ್ಟಿಕ್ಕರ್ಗಳು ಅಥವಾ ಚಿಹ್ನೆಗಳನ್ನು ಇಲ್ಲಿ ಬಳಸಬೇಕು. ಇದು ಭಾವನೆ ಗೋಡೆಯಲ್ಲಿ. ಈಗ ದೃಢೀಕರಣ ಕೇಂದ್ರ, ನಾನು ಬುದ್ಧಿವಂತ ಅಥವಾ ನಾನು ಮಾಡಬಲ್ಲೆ ಎಂಬಂತಹ ಆತ್ಮವಿಶ್ವಾಸದ ಪದಗಳನ್ನು ಬರೆದಿರುವ ಕನ್ನಡಿ ಅಥವಾ ಕಾರ್ಡ್ಗಳನ್ನು ಇಲ್ಲಿ ಬಳಸಬೇಕು. ನೀವು ಇನ್ನು ಉತ್ತಮರಾಗಬೇಕೆನಿಸಿದಾಗ ಅವುಗಳನ್ನು ಏನು ಮಾಡಬೇಕು, ಓದಬೇಕು. ನೋಡಿರಿ, ದೃಢೀಕರಣದಲ್ಲಿ ಬರ್ತೀನಿ, ನಾನು ಬುದ್ಧಿವಂತ ಅಥವಾ ನಾನು ಮಾಡಬಲ್ಲೆ ಎಂಬಂತಹ ಆತ್ಮವಿಶ್ವಾಸದ ಪದಗಳನ್ನು ಏನು ಮಾಡಬೇಕು, ಇಲ್ಲಿ ಬರೆದಿರುವಂಥ ಒಂದು ಕನ್ನಡಿ ಅಥವಾ ಪುಸ್ತಕಗಳನ್ನು ಏನು ಮಾಡಬೇಕು ಅಥವಾ ಕಾರ್ಡ್ಗಳನ್ನು ಇಲ್ಲಿ ಬಳಸ್ಕೋಬೇಕು. ನೀವು ಇನ್ನೂ ಉತ್ತಮರಾಗಬೇಕಂದಾಗ ಅವುಗಳನ್ನು ಓದಬೇಕು. ಇಷ್ಟೇನಾಯಿತು ನನ್ನ ತರಗತಿ ಯಾವ ರೀತಿ ಮೌಲ್ಯಯುತವಾಗಿಟ್ಕೋಬೇಕು ಅನ್ನೋದು 1ನೇ ಲೆಸನ್ ಆಯಿತು. ಚಿಕ್ಕ ಲೆಸನ್ನು, 2ನೇ ಲೆಸನ್ನು ಕೂಡ ಇದರಲ್ಲಿ ನೋಡ್ಕೊಳ್ಳೋಣ. ಯಾಕೆಂದರೆ ನಮಗೆ ಸ್ವಲ್ಪ ನೋಡ್ತಾ ಇದ್ದರೆ ಟೈಮ್ ಇರೋಲ್ಲ, ಹಾಗಾಗಿ ಇದನ್ನು ಕೂಡ ನೋಡ್ಕೊಳ್ಳೋಣ. ಈಗ ನಮ್ಮ ನಡುವಿನ ವೈವಿಧ್ಯತೆ, ನಮ್ಮ ನಡುವೆ ಯಾವ ರೀತಿ ವೈವಿಧ್ಯತೆ ಇದೆ ಅಂತ ನೋಡೋಣ. ನಮ್ಮ ಜೀವನದಲ್ಲಿ ಸಾಕಷ್ಟು ವೈವಿಧ್ಯಮಯ ವಿಷಯಗಳನ್ನು ತಿಳಿಯಲು ನಾವು ಪ್ರಯತ್ನಿಸುತ್ತಿರ್ತೀವಿ. ಹೀಗಾಗಿ ನಮಗಿಂತ ಭಿನ್ನವಾಗಿರುವ ಜನರು ಭೇಟಿಯಾದಾಗ ಅವರ ಜೀವನ ವಿಧಾನಗಳು, ಮೌಲ್ಯಗಳನ್ನು, ಅವರ ವಿಶೇಷತೆಗಳನ್ನು ಅರ್ಥ ಮಾಡಿಕೊಳ್ಳಲು ಕಾತರರಾಗುತ್ತೇವೆ. ಇದರಿಂದ ಇತರರ ಮಾತುಗಳನ್ನು ಗೌರವದಿಂದ ಆಲಿಸುವ ವೈಶಾಲ್ಯತೆ ಮತ್ತು ಸಹಾನುಭೂತಿಯಲ್ಲಿ ಹೆಚ್ಚಾಗ್ತದೆ. ನಮ್ಮ ಜೀವನದಲ್ಲಿ ಸಾಕಷ್ಟು ಏನಾಗ್ತೈತಿ, ವೈವಿಧ್ಯಮಯ ವಿಷಯಗಳನ್ನು ತಿಳಿಯಲು ಪ್ರಯತ್ನಿಸ್ತೀವಿ. ಹೀಗಾಗಿ ನಮಗಿಂತ ಭಿನ್ನವಾಗಿರುವಂತಹ ಜನರನ್ನು ಭೇಟಿಯಾದಾಗ ಅವರ ಜೀವನ ವಿಧಾನಗಳನ್ನು, ಮೌಲ್ಯಗಳನ್ನು, ಅವರ ವಿಶೇಷತೆಗಳನ್ನು ಅರ್ಥ ಮಾಡಿಕೊಳ್ಳಲು ಏನಾಗ್ತೀವಿ, ಕಾತರರಾಗಿರ್ತೀವಿ.
ಇದರಿಂದಾಗಿ ಇತರರ ಮಾತುಗಳನ್ನು ಗೌರವದಿಂದ ಆಲಿಸುವ ಹೃದಯ ವೈಶಾಲ್ಯತೆ, ಸಹಾನುಭೂತಿ ಏನಾಗ್ತೈತೆ ಹೆಚ್ಚಾಗಿರ್ತೈತೆ. ಈಗ ಶಿಕ್ಷಕರ ಸೂಚನೆಗಳು ನೋಡಿ, ಏನು ಕೊಟ್ಟಿರ್ತಾರೆ ಮಕ್ಕಳಿಗೆ ಸೂಚನೆಗಳಂತೀರಿ. ನಮ್ಮ ವೈವಿಧ್ಯತೆಯನ್ನು ಗೌರವಿಸುವುದು ಎಂದರೆ ಕೇವಲ ಸಹಿಸಿಕೊಳ್ಳುವುದು ಮಾತ್ರವಲ್ಲ, ವಿಭಿನ್ನತೆಯನ್ನು ಗುರುತಿಸುವುದು ಮತ್ತು ಸ್ವೀಕರಿಸುವುದು ಎಂದರ್ಥ. ನಮ್ಮ ವೈವಿಧ್ಯತೆಯನ್ನು ಗುರುತಿಸುವುದಂದರೆ ಕೇವಲ ಸಹಿಸಿಕೊಳ್ಳುವಂಥ ಅಂದರೆ ಒಳ್ಳೆಯ ಗುಣಗಳನ್ನು ಮಾತ್ರ ಗುರುತಿಸೋದಲ್ಲ, ಅದರ ಬದಲಾಗಿ ಗುರುತಿಸುವಂತಹ ಮತ್ತು ಸ್ವೀಕರಿಸುವಂತಹ ಒಂದು ಮೌಲ್ಯಗಳನ್ನು ಕೂಡ ನಮಗೆ ಹೇಳ್ಕೊಳ್ಬೇಕು. ಅಂದರೆ ವಿಭಿನ್ನವಾಗಿ ಗುರುತಿಸುವುದು ಮತ್ತು ಸ್ವೀಕರಿಸುವುದು ಯಾವ ರೀತಿ ಅಂತ ಕೂಡ ನಮಗೆ ಹೇಳ್ಕೊಡ್ಬೇಕು. ಈ ಚಟುವಟಿಕೆಯನ್ನು ವಿದ್ಯಾರ್ಥಿಗಳ ಮುಂದೆ ಇಡುವಂತಹ ಮೂಲಕ ಚರ್ಚೆಗಳನ್ನು ಅಲ್ಲಿ ಪ್ರಾರಂಭ ಮಾಡಬೇಕು. ಗೌರವಯುತವಾಗಿ ಸಂದರ್ಶಿಸಲು, ಮುಕ್ತ ಪ್ರಶ್ನೆಗಳನ್ನು ಕೇಳಲು, ಪೂರ್ವಗ್ರಹ ಪೀಡಿತರಾಗದಂತೆ ವಿದ್ಯಾರ್ಥಿಗಳು ಎಂಬುದನ್ನು ಪ್ರೋತ್ಸಾಹ ನೀಡಬೇಕು. 3 ಜನರನ್ನು ಸಂದರ್ಶಿಸಿ. ನಿಮಗಿಂತ ವಯಸ್ಸು, ಭಾಷೆ, ಧರ್ಮ, ಪ್ರದೇಶ, ಜೀವನ ಶೈಲಿ, ಅನುಭವದಲ್ಲಿ ಭಿನ್ನವಾಗಿರೋ 3 ಜನರನ್ನು ಏನು ಮಾಡಬೇಕು, ನಾವಿಲ್ಲಿ ಆಯ್ಕೆ ಮಾಡಿಕೊಳ್ಬೇಕು. ಇದು ನಮಗೊಂಥರ ಜನರಲ್ ಟಾಪಿಕ್ ಅನಿಸುತ್ತೆ, ಆದರೂ ಕೂಡ ಇದರಲ್ಲಿ ಕ್ವಶನ್ಸ್ ಬರ್ತವೆ, ನೀವು ನೋಡ್ಕೋಬೇಕು, ನೆನಪಿಟ್ಕೊಳ್ಬೇಕು. ನೋಡಿರಿ, ಅವರಿಂದ ವೈಶಿಷ್ಟ್ಯವಾದದ್ದನ್ನು ಕಲಿಯಿರಿ. ನೋಡಿರಿ, ಅವರಿಂದ ಏನು ವೈಶಿಷ್ಟ್ಯದಿಂದ ಕಲಿಬೇಕಂತೇಳಿದರೆ ಅವರ ಸಂಪ್ರದಾಯಗಳಿರ್ಬೋದು, ನಂಬಿಕೆಗಳಾಗಿರ್ಬೋದು, ಅಭ್ಯಾಸಗಳಾಗಿರ್ಬೋದು ಅಥವಾ ವೈಯಕ್ತಿಕತೆಗಳ ಬಗ್ಗೆ ಕೇಳಿ ಗಮನವಿಟ್ಟು ಇರಬೇಕಲ್ಲಿ ಆಲಿಸಬೇಕು. ಉದಾಹರಣೆಗಳನ್ನು ಕೊಡಬೇಕು. ಯಾವ ರೀತಿ ಉದಾಹರಣೆ ಕೊಡಬೇಕು ಅಂದರೆ, ಗುಂಪಿನಲ್ಲಿ ಪ್ರತಿಯೊಬ್ಬರು ಬೇರೆ ಜನರ ಮೌಲ್ಯಗಳನ್ನು ಮತ್ತು ವ್ಯಕ್ತಿತ್ವದ ಗೌರವವನ್ನು ಕುರಿತು ಒಂದು ವ್ಯಾಖ್ಯಾನದಲ್ಲಿ ಹೇಳಬೇಕು. ನೀವು ನೋಡಿರಿ, ನಮ್ಮಲ್ಲಿರುವಂತಹ ವಿಭಿನ್ನತೆಯೇ ಇತರರಿಗಿಂತ ಅನನ್ಯರಾಗಿ ನಾವು ಕಾಣ್ತೀವಿ. ನಮ್ಮಲ್ಲಿ ಏನು ಭಿನ್ನತೆ ಇದನ್ನು ಅದಿತ್ತಂದರೆ ನಾವು ಇತರರಿಗಿಂತ ವಿಶೇಷವಾಗಿ ಕಾಣ್ತೀವಿ. ನಾನು ಯಾವಾಗ ಇತರರನ್ನು ತೆರೆದ ಮನಸ್ಸಿನಿಂದ ತಿಳಿದುಕೊಳ್ಳಲು ಪ್ರಾರಂಭಿಸುತ್ತೇನೋ ಆಗ ಇತರರ ಅನನ್ಯತೆಯನ್ನು ಗೌರವಿಸಲು ಕೂಡ ಏನು ಮಾಡ್ತೀವಿ, ಆರಂಭಿಸ್ತೀವಿ. ಇದು ಇತರರ ಭಾವನೆಗಳನ್ನು ಮತ್ತು ಸಂಬಂಧಗಳನ್ನು ಬೆಸೆಯಲು ಏನಾಗ್ತೈತೆ, ಸಹಕಾರಿ ಆಗ್ತೈತೆ. ಈಗ ಪೋಸ್ಟರ್ ಅಥವಾ ಭಿತ್ತಿಚಿತ್ರವನ್ನು ಮಾಡಿ ಅವರು ಹೇಳಿದ ಕೆಲವು ಮಾತುಗಳನ್ನು ಪಟ್ಟಿ ಮಾಡಿ ಅವರ ಬಗ್ಗೆ ವಿಶೇಷವೆನಿಸುವ ಮತ್ತು ವಿಭಿನ್ನವೆನಿಸುವ ವಿಷಯಗಳನ್ನು ದಾಖಲಿಸಿ. ಉದಾಹರಣೆಗೆ ತಿಂಡಿ, ಉಡುಗೆ ತೊಡುಗೆ, ಉಪಕರಣ ಇತ್ಯಾದಿಗಳು. ಅವರ ಬಗ್ಗೆ ಕಲಿತ ವಿಷಯಗಳು ಮತ್ತು ಪ್ರಶಂಸಿಸುವ ವಿಷಯಗಳನ್ನು ಇಲ್ಲಿ ನಾವು ಪಟ್ಟಿ ಮಾಡಬೇಕು. ಇದು ಎಷ್ಟಾಯಿತು, ಇದು 2ನೇ ಲೆಸನ್ ಐತಿ. 3ನೇ ಲೆಸನ್ ಅನ್ಕೊಂಡು ನನ್ನೊಳಗಿನ ನನ್ನೊಳಗೆ ಮತ್ತು ನಾನು ಹೇಗಿದ್ದೀನಿ ಅಂತ ನೋಡಿ, ಅಂದರೆ ನಮ್ಮ ಮನಸ್ಸು ಹೇಗಿದೆ, ನಮ್ಮ ಆತ್ಮ ಹೇಗಿದೆ ಅಂತ ಅರ್ಥ. ಇದು ಬಾಹ್ಯವಾಗಿ ನಾವು ಹೇಗೆ ಕಾಣುತ್ತೇವೆ ಎಂಬುದಕ್ಕಿಂತ ಅಂತರಂಗದೊಳಗೆ ಹೇಗಿದೆ ಎಂದು ನಾವು ಏನು ಮಾಡಬೇಕು, ಸ್ವತಃ ಅರಿತುಕೊಳ್ಬೇಕು. ಅದು ಅವಶ್ಯಕ ಕೂಡ ಆಗಿರ್ತೈತೆ ನಮಗೆ. ನಮ್ಮನ್ನು ವಾಸ್ತವತೆಗೆ ತೆಗೆದುಕೊಳ್ಳದಿದ್ದಾಗ ನೈಜ ವ್ಯಕ್ತಿತ್ವ, ಶಕ್ತಿ, ಸಾಮರ್ಥ್ಯಗಳು ಸಹ ಏನು ಮಾಡ್ತವೆ, ನಮಗೆ ನೇಪಥ್ಯಕ್ಕೆ ಸರಿ ಹೋಗ್ತವೆ. ಅದರಿಂದ ಹೇಗಿದವೋ ಹಾಗೆ ನಮ್ಮನ್ನು ಸ್ವೀಕರಿಸುವುದು, ಭಾವನೆಗಳನ್ನು ಅರ್ಥೈಸಿಕೊಳ್ಳುವುದು ಇಲ್ಲಿ ಬಹಳ ಮುಖ್ಯವಾಗಿರ್ತೈತೆ. ನಮ್ಮ ನಿಜವಾದ ವ್ಯಕ್ತಿತ್ವವನ್ನು ಊಹಿಸಿಕೊಳ್ಳುವುದು ಸಾಧನೆಗೆ ಸಿಗುವಂತಹ ಒಂದು ಶಕ್ತಿಯುತ ಮಾರ್ಗಗಳಲ್ಲಿ ಒಂದಾಗಿರ್ತದೆ. ಇದರಿಂದ ನಮ್ಮೊಳಗಿನ ನಿಜವಾದ ವ್ಯಕ್ತಿತ್ವ ಸಾಮರ್ಥ್ಯವನ್ನು ಪ್ರತಿಭೆ ಹೊರತರಲು ಏನು ಮಾಡ್ತದೆ, ಇಲ್ಲಿ ಸಹಕಾರಿ ಮಾಡ್ತದೆ. ಈಗ ಶಿಕ್ಷಕರು ಏನು ಸೂಚನೆ ಕೊಡ್ತಾರೆ ಇದಕ್ಕೆ ನೋಡಿರಿ, ಪ್ರಾಮಾಣಿಕರಾಗಿರುವುದನ್ನು ಹೇಗೆ ಬಂತು ಎಂಬುದನ್ನು ಮಾತನಾಡಲಿಕ್ಕೆ ತಿಳಿಸ್ಕೊಡ್ಬೇಕು. ಇತರರನ್ನು ಮೆಚ್ಚಿಸದೆ ನಿಮಗೆ ನೀವು ಪ್ರಾಮಾಣಿಕರಾಗಿರುವುದು ಹೇಗೆ ಎಂಬುದನ್ನು ಕೂಡ ಇಲ್ಲಿ ವಿವರಿಸಬೇಕು. ಹೊಸದನ್ನು ಪ್ರಯತ್ನಿಸೋಣ. ಹೊಸದು ಏನು ಮಾಡೋಣ, ಕನ್ನಡಿಗೆ ಮುಂದೆ ನಿಂತುಕೊಂಡಿರುವಂತೆ ಕಲ್ಪಿಸಿಕೊಳ್ಳಿ. ಏನು ನೋಡಬೇಕು, ಕನ್ನಡಿ ಮುಂದೆ ನಿಂತುಕೊಂಡಿಲ್ಲ, ಅದು ನಿಂತುಕೊಂಡಂತೆ ಕಲ್ಪಿಸಿಕೊಳ್ಬೇಕು. ನಿಮ್ಮ ಮುಖದ ಭಾವ, ಹೇಗೆ ನಿಂತಿದ್ದೀರಿ ಮತ್ತು ಹೇಗೆ ಅನಿಸುತ್ತಿದೆ ಎಂಬುದನ್ನು ಗಮನಿಸಿ. ನಿಮ್ಮ ಮುಖದ ಭಾವ ಹೇಗಿದೆ, ಹೇಗೆ ನಿಂತಿದ್ದೀರಿ ಎಂಬುದನ್ನು ಏನು ಮಾಡ್ತೀವಿ, ಎಲ್ಲವನ್ನಲ್ಲಿ ವೀಕ್ಷಣೆ ಮಾಡ್ತೀವಿ. ನಿಮ್ಮ ಬಗ್ಗೆ ನಿಮಗೆ ಮಾತ್ರ ತಿಳಿದಿರುವ 5 ಸತ್ಯಗಳ ಬಗ್ಗೆ ತಿಳಿಬೇಕಿದೆ. ನೋಡಿರಿ, 5 ಸತ್ಯಗಳ ಬಗ್ಗೆ ಏನು ಮಾಡಬೇಕು, ಬರೀಬೇಕು. ಉದಾಹರಣೆಗೆ, ನಾನು ಕರುಣಾಳು. ನೋಡಿರಿ, ಅಲ್ಲಿ ಏನು ಅನ್ನಿಸ್ತಾ ನಮಗೆ ಅಂತ ನೋಡಿ ಬರೀಬೇಕು. ನಾನು ಕರುಣಾಳು ಅಂದರೆ ಎಲ್ಲರಿಗೆ ಏನು ಮಾಡ್ತೀನಿ, ಕೈಂಡನ್ನು ತೋರಿಸಿ ಅಂದರೆ ಕರುಣೆ ತೋರಿಸ್ತೀವಿ ಅಂತ ಅರ್ಥ. ನಾನು ಬೇಗನೆ ಕೋಪಗೊಳ್ಳುತ್ತೇನೆ, ಬರೀಬೇಕು ಎಲ್ಲ. ನಾನು ಇತರರಿಗೆ ಸಹಾಯ ಮಾಡುತ್ತೇನೆ. ನಿಮಗೆ ಹೆಮ್ಮೆ ಎನಿಸುವ ಒಂದು ಸತ್ಯದ ಬಗ್ಗೆ ಬರೆಯಿರಿ. ಎಲ್ಲ ಇಲ್ಲಿ ಮಾಡಬೇಕು. ಉದಾಹರಣೆ, ನಿಮಗೆ ಹೆಮ್ಮೆ ಎನಿಸಿದ ಒಂದು ಸತ್ಯ ಬರೀಬೇಕು. ನೀವು ಬೇರೆಯವರಿಂದ ಮುಚ್ಚಿಡುವಂತಹ ಒಂದು ವಿಷಯದ ಕುರಿತು ಬರೀಬೇಕಿಲ್ಲಿ. ನೀವು ಬೇರೆಯವರಿಂದ ಮುಚ್ಚಿಡದ ಒಂದು ವಿಷಯವನ್ನು ಕೂಡ ಇಲ್ಲಿ ಬರೀಬೇಕು. ಅದು ನಿಮ್ಮಲ್ಲಿಯ ಭಯ ಆಗಿರ್ಬೋದು, ಭಾವನೆ ಆಗಿರ್ಬೋದು, ಇನ್ಯಾವುದೇ ಅಂದರೆ ಒಂದು ವಿಷಯ ಆಗಿರ್ಬೋದು. ನಿಮ್ಮ ವ್ಯಕ್ತಿತ್ವಕ್ಕೆ ವಿರುದ್ಧವಾಗಿ ವರ್ತಿಸಿದ ಘಟನೆಯನ್ನು ನೆನಪಿಸ್ಕೊಳ್ಳಿರಿ. ಈ ರೀತಿ ಏಕೆ ವರ್ತಿಸುತ್ತಿದ್ದೀರಿ ಮತ್ತು ಆ ರೀತಿ ವರ್ತಿಸುವುದರಿಂದ ಏನು ಅನಿಸಿತು ಎಂಬ
ಭಾವನೆಗಳು ಕೂಡ ಇಲ್ಲಿ ಬರೀಬೇಕು ನಮಗೆ. ಈಗ ಆಲೋಚಿಸಬೇಕು ಮತ್ತು ಚರ್ಚೆ ಮಾಡಬೇಕು. ನಿಮ್ಮ ಬಗ್ಗೆ ಇತರರು ಯಾವ ವಿಚಾರಗಳನ್ನು ತಿಳ್ಕೊಳ್ತಾರೆ ಅಂತೇಳಿ ಬಯಸ್ತೀರಿ? ನಿಮ್ಮ ನಿಜವಾದ ಸ್ವಭಾವ ಏನು? ನಿಮಗಿಂತ ವಿಭಿನ್ನವಾಗಿರುವ ಸ್ನೇಹಿತರೊಂದಿಗೆ ಹಾಗೂ ಸ್ನೇಹವನ್ನು ಬೆಳೆಸಬಹುದಾ? ಹೇಗೆ ಸ್ನೇಹವನ್ನು ಬೆಳೆಸೋದು? ಅಂದರೆ ನಿಮಗಿಂತ ವಿಭಿನ್ನವಾಗಿರುವಂಥ ನಿಮ್ಮ ಗೆಳೆಯರೊಂದಿಗೆ ಹೇಗೆ ಸ್ನೇಹವನ್ನು ಬೆಳೆಸಬೇಕು ಅನ್ನೋ ತಿಳಿಸ್ಕೊಡ್ತೈತಿ. ನಿಮಗೆ ನೀವು ಪ್ರಾಮಾಣಿಕರಾಗಿರಲು ಪ್ರತಿದಿನ ಯಾವುದಾದ್ರೂ ಒಂದು ವಿಚಾರವನ್ನು ಇಲ್ಲಿ ಏನು ಮಾಡಬೇಕು, ತಿಳಿಸ್ಬೇಕು. ನಾನಾಗಿರುವುದನ್ನು ನನ್ನ ಬಹುದೊಡ್ಡ ಶಕ್ತಿ. ನಾನಾಗಿರುವುದನ್ನು ಬಹುದೊಡ್ಡ ಶಕ್ತಿ. ನಾನು ಯಾರೆಂದು ಮರೆಮಾಚುವ ಅಗತ್ಯವಿಲ್ಲ. ನನ್ನ ನಿಜವಾದ ಸ್ವಭಾವ ಭಾವನೆಗಳನ್ನು ಒಪ್ಪಿಕೊಂಡಾಗ ಮಾತ್ರ ಆತ್ಮವಿಶ್ವಾಸ ಮತ್ತು ಅಂತರಂಗದಲ್ಲಿ ಆನಂದವನ್ನು ಏನು ಮಾಡ್ತೈತೆ ಹೊಂದಲು ಸಾಧ್ಯ ಆಗ್ತೈತೆ. ನಿಮ್ಮ ಪ್ರಕಾರ ನಿಷ್ಠೆ ಎಂದರೆ ಏನು? ನಿಷ್ಠೆ ಎಂದಿರುವುದು ಅಂದರೆ ಏನು ಅಂತ. ತಿಂಗಳ ಕಾರ್ಯ. ನಿಮಗೆ ನಂಬಿಕೆಯುಳ್ಳ ವ್ಯಕ್ತಿಯೊಂದಿಗೆ ನಿಮ್ಮನ್ನು ಪ್ರತಿ ವಾರ ಒಂದೊಂದು ಸತ್ಯ ಘಟನೆ ಆಧಾರಿತ ವಿಚಾರಗಳನ್ನು ಹಂಚಿಕೊಳ್ಳಬೇಕು ಅಥವಾ ಹಂಚಿಕೊಳ್ಳಲು ತಯಾರಿಲ್ಲವೆಂದರೆ ಅದನ್ನು ನೀವು ಮಾಡಬೇಕು, ದಿನಚರಿಯಲ್ಲಿ ಬರೀಬೇಕು. ನಿಮಗೆ ಗೊತ್ತೇ, ಪ್ರಾಮಾಣಿಕತೆಯಿಂದ ದೊರಕಿದಂತಹ ಪುರಸ್ಕಾರ ಮತ್ತು ಸಂತೋಷ ನಮ್ಮ ಮೆದುಳಿನ ಭಾಗಗಳನ್ನು ಸಕ್ರಿಯಗೊಳಿಸಿ ನಮ್ಮೊಳಗೆ ಶಾಂತಿ ನೆಲೆಸಲು ಏನಾಗ್ತವೆ, ಸಹಕಾರ ಆಗ್ತವೆ. ಇದು 3ನೇ ಲೆಸನ್. ಇವಾಗ ನೋಡ್ರಿ, ನನ್ನ ದುಡಿಮೆಯ ಫಲವಷ್ಟೇ ನನ್ನದು. ಇದು 3ನೇದಂತಲ್ಲ, ಅದ್ರಾಗ ಲೆಸನಲ್ಲಿ ಸಬ್ಬಿದ್ದಾವೆ. ಈಗ 2.2 ಆಯಿತು, 2.1 ಆಯಿತು, ಇದು 2.2 ಅದನ್ನು 2ನೇ ಲೆಸನಲ್ಲೇ ಇದ್ದೀವಿ ಅಂತ. ಅವಾಗ 1ನೇದರಲ್ಲಿ 1, 1.2, 1.3 ಈ ರೀತಿ ನೋಡಿದ್ದೀವಿ. ಅಂದರೆ ಅದರಲ್ಲಿ ಅಂದರೆ 1 ಚಾಪ್ಟ್ರಲ್ಲಿ 1, 2, 3 ಈ ರೀತಿ ಇದ್ದಾವೆ. ಆ ರೀತಿ ನೋಡ್ಕೊಳ್ಳೋಣ. 3ನೇ ತರಗತಿನ ಬಂದಿಲ್ಲ, 3ನೇ ಲೆಸನಿನ ಬಂದಿಲ್ಲ. ಇದನ್ನು ಮುಗಿಸ್ತೀವಿ ನೋಡಿರಿ. ಇದು ಮುಗಿಸ್ತೀವಿ, 2ನೇದನ್ನು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಏನು ಮಾಡೋಣ, ನಾವು 3ನೇದು ನೋಡ್ಕೊಳ್ಳೋಣ. ಈಗ ನನ್ನ ದುಡಿಮೆಯ ಫಲವಷ್ಟೇ ನನ್ನದು. ಇದ್ರಾಗ ಏನಾದರೂ ಸಿಗ್ತೈತೇನೋ ಅಂತೇಳಿ ನೋಡ್ತಾ ಇದ್ದೀನಿ ನಾನು. ಅಂದರೆ ಎಲ್ಲ ನೋಡ್ಕೊಂಡು ಹೋದರೆ ಯಾವುದಾದ್ರೂ ಒಂದು ಪಾಯಿಂಟ್ ಸಿಕ್ಕರೂ ನಮಗೆ ಹೆಲ್ಪ್ ಆಗ್ತೈತೆ. ಹಾಗಾಗಿ ಒಂದ್ಸರಿ ಏನು ಮಾಡೋಣ, ನೋಡ್ಕೊಂಡು ಹೋಗೋಣ. ಈಗ ಇಲ್ಲಿ ಏನು ಮಾಡಬೇಕು, ದೈನಂದಿನ ಜೀವನದಲ್ಲಿ ನಾವು ಪ್ರಾಮಾಣಿಕತೆಯಿಂದ ಏನು ಮಾಡಬೇಕು, ಕಾರ್ಯರೂಪಕ್ಕೆ ತರುವ ಮೂಲಕ ಅನೇಕ ಸಂದರ್ಭವನ್ನು ಎದುರಿಸ್ತೀವಿ. ಹಾಗಾದರೆ ಏನು ಮಾಡಬೇಕು? ಸಣ್ಣ ವಿಷಯಗಳಲ್ಲಿ ಪ್ರಾಮಾಣಿಕತೆ ಮುಖ್ಯವೇ ಅಂತೇಳಿ ನಾವಿಲ್ಲಿ ತಿಳ್ಕೊಬೇಕು. ಕಥೆಯನ್ನು ಓದೋಣ. ಇನ್ನೊಂದು ಕಥೆ ಕೊಟ್ಟಿದ್ದಾರೆ, ಓದೋಣ. ಶಿವಲಿಂಗಪ್ಪನವರು ಬಸ್ ನಿಲ್ದಾಣಕ್ಕೆ ಹೋಗಲು ಅವಸರವಾಗಿ ಏನು ಮಾಡಿದ್ರು, ರಫೀಕನ ಆಟೋ ಹತ್ತಿ ಕೂತರು. ಆವಾಗ ಶಿವಲಿಂಗಪ್ಪ ಏನು ಹೇಳ್ತಾನೆ ನೋಡ್ರಿ, ಆಟೋದವನಿಗೆ ನಿಮ್ಮ ಹೆಸರೇನು, ತಮ್ಮ ಹೆಸರೇನು ಕೇಳ್ಬೋದು ಅಂತ ಕೇಳ್ತಿದ್ದೆ. ಅವ್ರು ರಫೀಕ್ ಹೇಳ್ತಾನೆ, ಹೆಸರು ರಫೀಕ್ ಅಂತ ಸರ್, ಎಲ್ಲರೂ ನನ್ನ ರಫಿ ಅಂತ ಕರೀತಾರೆ. ಆವಾಗ ಶಿವಲಿಂಗಪ್ಪ ಬಹಳ ಸಂತೋಷ ರಫಿ, ನನಗೆ 9 ಗಂಟೆಗೆ ಬಸ್ಸಿದೆ, ಈಗಾಗಲೇ ಸಾಕಷ್ಟು ತಡವಾಗಿದೆ, ಬೇಗ ಹೋಗ್ಬೋದಾ ರಫಿ ಅಂತ ಕೇಳ್ತಾನೆ. ಆವಾಗ ರಫಿ ಕೇಳ್ತಾನೆ, ಹೋಗ್ಬೋದು, ಆದರೆ ಅತಿ ವೇಗ ಒಳ್ಳೆಯದಲ್ವಾ ಸರ್? ನೋಡ್ರಿ, ಹೋಗ್ಬೋದು ಆದರೆ ಅತಿ ವೇಗ ಒಳ್ಳೆಯದಲ್ಲ ಅಲ್ವಾ ಸರ್ ಅಂತೇಳಿ ಕೇಳ್ತಾ ಇದ್ದಾನೆ. ಆವಾಗ ಶಿವಲಿಂಗಪ್ಪ ಹೇಳ್ತಾನೆ, ನಿಮ್ಮ ಮಾತು ನಿಜ, ಆದರೆ ಆಫೀಸ್ನಲ್ಲಿ ಮುಖ್ಯವಾದಂಥ ಒಂದು ಸಭೆ ಇದೆ. ನೀವು ಹೇಳ್ತಿರೋದು ನಿಜ, ಆದರೆ ಆಫೀಸ್ನಲ್ಲಿ ಏನಿದೆ, ಮುಖ್ಯವಾದಂಥ ಒಂದು ಸಭೆ ಇದೆ. 9 ಗಂಟೆ ಬಸ್ಸಿಗೆ ಹೋದರೆ ಮಾತ್ರ ನಾನು ಆ ಸಭೆಯಲ್ಲಿ ಭಾಗವಹಿಸಲು ಸಾಧ್ಯ. ಅವ್ರು ರಫಿಗೆ ಹೇಳ್ತಾನೆ, ಆಗಲಿ ಸರ್, ನಾನು ವೇಗವಾಗಿ ಬೇರೆ ದಾರಿಯಲ್ಲಿ ಹೋಗಲಿ. ಅವಾಗ ಹೇಳ್ತಾನೆ ಶಿವಲಿಂಗಪ್ಪ, ಆಗ್ಬೋದು, ಆದರೆ ನಿಮಗೆ ಪರಿಚಿತವಲ್ಲದ ಬೇರೆ ದಾರಿಯಲ್ಲಿ ವೇಗವಾಗಿ ಓಡಿಸಬಲ್ಲಿರಾ ಅಂಥೇಳಿ ಕೇಳ್ತಾರೆ ಶಿವಲಿಂಗಪ್ಪ. ಅವಾಗ ರಫೀಕ್ ಹೇಳ್ತಾನೆ, ನಾನು ವಾಹನ ಓಡಿಸುವ ವೇಗದಲ್ಲಿ ಬರೀ ವೇಗ ಮಾತ್ರ ಇರಲ್ಲ ಸರ್, ಅದರೊಂದಿಗೆ ಎಚ್ಚರಿಕೆಯೂ ಇರ್ತೈತೆ. ನೀವು ನಿಶ್ಚಿಂತೆಯಾಗಿ ಆರಾಮವಾಗಿ ಕುಳಿತುಕೊಳ್ಳಿ, ಸರಿಯಾದ ಸಮಯಕ್ಕೆ ನಿಮ್ಮನ್ನು ನಾನು ಬಸ್ ನಿಲ್ದಾಣಕ್ಕೆ ಬಿಡ್ತೇನೆ ಅಂತೇಳಿ ರಫೀಕ್ ಹೇಳ್ತಾನೆ. ಅವಾಗ ಶಿವಲಿಂಗಪ್ಪ ಹೇಳ್ತಾನೆ, ನನಗೆ ಈ ರಸ್ತೆ ಹೊಸದು, ಆದರೂ ನಿಮ್ಮ ಮಾತನ್ನು ನಂಬಿ ಕುಳಿತುಕೊಳ್ಳುತ್ತಿರುವೆ. ಆಟೋ ಚಾಲಕ ಸರಿಯಾದ ಸಮಯಕ್ಕೆ ಬಸ್ ನಿಲ್ದಾಣದ ಬಳಿ ನಿಲ್ಲಿಸಿದನು. ಶಿವಲಿಂಗಪ್ಪ ತನ್ನ ಜೇಬಿನಿಂದ 100 ರೂಪಾಯಿ ತೆಗೆದು ರಫೀಕನಿಗೆ ಕೊಡ್ತಾನೆ. ಆವಾಗ ಶಿವಲಿಂಗಪ್ಪ ಅಲ್ಲಿಂದ ಇಲ್ಲಿಗೆ ಬರಲು 50 ರೂಪಾಯಿ ಎಂಬುದು ನನಗೆ ಗೊತ್ತು, ಆದರೂ 100 ರೂಪಾಯಿ ಇಟ್ಟುಕೊಳ್ಳಿ ಅಂತ ಹೇಳ್ತಾನೆ ಶಿವಲಿಂಗಪ್ಪ. ಅವಾಗ ರಫೀಕ್ ಹೇಳ್ತಾನೆ, ದಯವಿಟ್ಟು ಕ್ಷಮಿಸಿ ಸರ್, ನಾನು ಎಂದೂ ನಿಗದಿತ ಹಣಕ್ಕಿಂತ ಹೆಚ್ಚು ತೆಗೆದುಕೊಳ್ಳೋದಿಲ್ಲ ಅಂತ ರಫೀಕ್ ಹೇಳ್ತಾನೆ. ಅವಾಗ ಶಿವಲಿಂಗಪ್ಪ ಹೇಳ್ತಾನೆ, ನಿಮ್ಮಿಂದ ನನಗೆ ತುಂಬ ಸಹಾಯವಾಗಿದೆ, ಅದರಿಂದ ಕೊಡುತ್ತಿರುವೆ, ಬೇಡ ಎನ್ಬೇಡಿ, ತೆಗೆದುಕೊಳ್ಳಿ ಅಂತ ಹೇಳ್ತಾನೆ. ಅವಾಗ ರಫೀಕ್ ಹೇಳ್ತಾನೆ, ನನ್ನ ಕೆಲಸದಿಂದ ಎಷ್ಟು ಸಿಗುತ್ತದೋ ಅಷ್ಟನ್ನು ಮಾತ್ರ ನಾನು ತೆಗೆದುಕೊಳ್ಳುತ್ತೇನೆ, ಅದು ನನ್ನ ಕೆಲಸಕ್ಕೆ ಕೊಡುವ ಗೌರವ ಸರ್. ನಾನು ಪ್ರಾಮಾಣಿಕವಾಗಿ ದುಡಿಯುವ ಹಣದಿಂದ ನಾನು ಮತ್ತು ನನ್ನ ಸಂಸಾರ ನೆಮ್ಮದಿಯಿಂದ ಇದ್ದೇವೆ. ಅಗತ್ಯಕ್ಕಿಂತ ಹೆಚ್ಚು ಬರುವ ಹಣ ನನ್ನನ್ನು ಏನು ಮಾಡ್ತೈತೆ, ಹಾಳು ಮಾಡ್ಬೋದು. ಧನ್ಯವಾದಗಳು ಸರ್ ಅಂತ 50 ರೂಪಾಯಿ ಏನು ಮಾಡ್ತಾನೆ, ವಾಪಸ್ ಕೊಟ್ಬಿಡ್ತಾನೆ. ಅವಾಗ ಶಿವಲಿಂಗಪ್ಪ ಹೇಳ್ತಾನೆ, ನಿಮ್ಮಂಥವರು ನಮ್ಮ ನಾಡಿನ ಸಂಪತ್ತು, ನಿಮ್ಮ ಕರ್ತವ್ಯ ನಿಷ್ಠೆ ನನಗೆ ಬಹಳ ಮೆಚ್ಚುಗೆ ಆಯಿತು.
ನಿಮಗೆ ಒಳ್ಳೆಯದಾಗಲಿ. ಬ್ಯಾಗ್ ಎತ್ತಿಕೊಂಡು ಶಿವಲಿಂಗಪ್ಪ ಬಸ್ಸಿನ ಕಡೆಗೆ ಏನು ಮಾಡ್ತಾನೆ ಹೊರಟು ಹೋಗ್ತಾರೆ. ಈಗ ನಾವೇನು ಆಲೋಚನೆ ಮಾಡಬೇಕಂದ್ರೆ ರಫೀಕ್ ತೋರಿಸಿದ ಹೊಣೆಗಾರಿಕೆ ಅಂದರೆ ನೀವೇನು ಕಲಿತೀರಿ ಅಂತೇಳಿ ತಿಳ್ಕೊಬೇಕು. ನಾವೆಲ್ಲರೂ ಪ್ರಾಮಾಣಿಕರಾದರೆ ಸಮಾಜಕ್ಕೆ ಯಾವ ಲಾಭಗಳು ಉಂಟಾಗ್ತವೆ ಅದ್ರ ಬಗ್ಗೆ ತಿಳ್ಕೊಬೇಕು. ಈ ಕಥೆಯಲ್ಲಿನ 2 ಪ್ರಮುಖ ಮೌಲ್ಯಗಳು ಯಾವಂದರೆ ಅವುಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಯಾವುದರ ಮೌಲ್ಯಗಳಿದೆ. ರಫೀಕ್ ಪ್ರಾಮಾಣಿಕ ನಡತೆ ನಮ್ಮ ಜೀವನದಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ ಯಾವುದಾದರೂ ಸಂದರ್ಭಕ್ಕೆ ಅನ್ವಯಿಸ್ತದೆ ಅಂಥೇಳಿ ನಾವು ಉದಾಹರಣೆ ಸಹಿತ ಬರೀಬೇಕು. ಹಣಕ್ಕಿಂತ ಮೌಲ್ಯಗಳು ಮುಖ್ಯವೆಂದು ಈ ಕಥೆಯಿಂದ ಏನಾಗ್ತೈತೆ, ಈ ಕಥೆ ತೋರಿಸ್ತೈತೆ. ಹಣಕ್ಕಿಂತ ಮೌಲ್ಯಗಳು ಮುಖ್ಯವೆಂದು ಈ ಕಥೆಯಿಂದ ನಮಗೆ ತಿಳಿಸ್ತೈತೆ. ಹಣ ಮುಖ್ಯ ಅಲ್ಲ ಅಂತ ಅರ್ಥ. ಇಲ್ಲಿ ಆಲೋಚಿಸಿ ಮತ್ತು ಮಾಡಬೇಕು. ನಿಮ್ಮ ತಪ್ಪನ್ನು ತಿಳ್ಕೊಂಡು ನಿಮ್ಮ ನಡವಳಿಕೆಯನ್ನು ಬದಲಾಯಿಸಿಕೊಳ್ಳಲು ತೊಡಗಿದಾಗ ಅದನ್ನು ಜವಾಬ್ದಾರಿಯುತವಾಗಿ ನಡೆ ಮತ್ತು ಹೊಣೆಗಾರಿಕೆ ಎಂದು ನಾವು ಕರಿತೀವಿ. ನೀವು ಈ ರೀತಿ ಹೊಣೆಗಾರಿಕೆ ನಿರ್ವಹಿಸಿದ ಸನ್ನಿವೇಶದ ಬಗ್ಗೆ ಏನು ಮಾಡಬೇಕು, ಯೋಚನೆ ಮಾಡಬೇಕು. ಶಿಕ್ಷಕರೊಂದಿಗೆ ಸಮಯ. ಪ್ರಾಮಾಣಿಕತೆಗೆ ಹೆಸರುವಾಸಿಯಾದಂಥ ಐತಿಹಾಸಿಕ ವ್ಯಕ್ತಿಗಳ ಚಿತ್ರಗಳನ್ನು ಇಲ್ಲಿ ಮಾಡಬೇಕು. ನಾವು ಪೋಸ್ಟರ್ ಅಥವಾ ಕೋಲಾಜನ್ನು ಮಾಡಬೇಕು, ಇಲ್ಲ ಅಂಟಿಸಬೇಕು ಅಂತ ಅರ್ಥ. ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದು ಮತ್ತು ಹೊಣೆಗಾರಿಕನಾಗಿರುವುದು ನನ್ನ ಸ್ವಾಭಿಮಾನ ಮತ್ತು ಹೊಣೆಗಾರಿಕೆಯನ್ನು ಹೆಚ್ಚಿಸುತ್ತದೆ. ನಾನು ಹೀಗೆ ಮಾಡಿದಾಗ ಇತರರು ಸಹ ನನ್ನನ್ನು ಗೌರವಿಸುತ್ತಾರೆ. ಇಷ್ಟೇನಾಯಿತು ಫಸ್ಟ್ ಲೆಸನ್ನು. ಸೆಕೆಂಡ್ ಲೆಸನ್ ಆಯಿತು. ನೆಕ್ಸ್ಟ್ ತರಗತಿಯಲ್ಲಿ ಮಾಡೋಣ 3ನೇ ಲೆಸನ್ ನೋಡೋಣ. ಅದ್ರಾಗ ಏನಿರಲಿ ಬಿಡಲಿ ಎಲ್ಲ ಲೆಸನ್ ಏನು ಮಾಡ್ತೀನಿ ನಾನು ಹೇಳ್ತಾ ಹೋಗ್ತೀನಿ. ನಿಮಗೆ ಬೇಕಾಗಿದ್ದರೆ ಇಷ್ಟ ಆಗಿದರೆ ನೋಡಿ, ಇಲ್ಲಾಂದರೆ ನಿಮಗೆ ಬೇಕಾದರೆ ಸ್ಕಿಪ್ ಮಾಡಿಕೊಂಡು ನಿಮ್ಮ ಹತ್ರ ಬುಕ್ಸ್ ಇದ್ದರೆ ಒಂದ್ಸರಿ ಇದು ಮಾಡ್ಕೊಳ್ಳಿ. ಈ ಥರ ಜನರಲ್ ಥರ ಇದೆ, ಆದರೆ ಏನಾದರೂ ಪಾಯಿಂಟ್ಸ್ಗಳು ಅಲ್ಲಿ ಸಿಗ್ತವೇನೋ ಅಂತೇಳಿ ಹಾಗಾಗಿ ನಾನು ಎಲ್ಲ ಒಂದು ಲೆಸನ್ಗಳು ಏನು ಮಾಡ್ತಾಯಿದ್ದೀನಿ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೋ ಅವರು ಈ ನಮ್ಮ ತರಗತಿಯನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.